ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಹಾಗೆಯೇ ಮೀಶೋದಲ್ಲಿ ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ನ ನಿಮಗೆ ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಏನು, ಆ ಥರ ಪ್ರೈಸ್ ಏನು, ಅದರ ಕ್ವಾಲಿಟಿ ಹೇಗಿರುತ್ತೆ, ಸೊ ಅದನ್ನೆಲ್ಲ ನೀವು ನೋಡಬಹುದು. ಹಾಗೆ ನೀನು ಬೈ ಕೂಡ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಇಷ್ಟ ಆದರೆ ಮಾತ್ರ ಬೈ ಮಾಡ್ಕೊಳ್ಳಿ. ಸೊ ಇನ್ನು ಇಲ್ಲಿ ಬಾಲ ಮತ್ತು ವರದ ಕೂಡ ನಿಂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಸೊ ಏಕೆಂದರೆ ಹೆಂಡ್ತಿ ಸತ್ತೋಗಿರ್ತಾಳಲ್ವ, ಅವನೇ ಸಾಯಿಸಿರ್ತಾನೆ, ಕಾವೇರಿನ ಜೈಲಿಗೆ ಕಳಿಸಿರ್ತಾನಲ್ವ. ಸೊ ಮಾಡಬೇಕಾದಾಗ ತುಂಬ ಬೇಜಾರು ಮಾಡ್ಕೊಂಡು ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಮಗ ಬರ್ತಾನೆ. ಮಗ ಬಂದ್ಬಿಟ್ಟು ಬಾಲಮಾಮ ಅಂತ ಹೇಳಿಬಿಟ್ಟು ಮಗ ಬಂದ್ಬಿಟ್ಟು ತೇಜಸ್ಸು ಬಾಲನ ಕೇಳ್ತಾನೆ, ಇಷ್ಟು ದಿನ ಎಲ್ಲೋಗಿದ್ದೆ ಮಾಮ ನೀನು, ನನಗೆ ಕಣ್ಗೆ ಕಾಣಿಸಿಲ್ಲ, ನಾನು ನೋಡೋಕ್ಕೆ ಬಂದಿಲ್ವಾ ನೀನು, ನಾನಂದರೆ ನಿಂಗೆ ಇಷ್ಟ ಇಲ್ವಾ ಅಂತ ಎಲ್ಲ ಒಂದೇ ಸಮ ಕೇಳ್ತಾ ಇರ್ತಾನೆ. ಸೊ ಹಂಗೆಲ್ಲ ಏನಿಲ್ಲ ಬಾಸು, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ ಚಿಕ್ಕ ಬಾಸು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. ಯಾಕೆಂದರೆ ಈ ಮಗುನ ತುಂಬ ಚೆನ್ನಾಗಿ ಸಾಕಿರ್ತಾನೆ. ಸೊ ಹಾಗಾಗಿ ಅವನು ಕಣ್ಣೀರು ಹಾಕೋದನ್ನ ನೋಡಿ ಕಣ್ಣೀರನ್ನ ಒರೆಸ್ತಾನೆ. ಅದನ್ನೆಲ್ಲ ವರ್ಧ ನೋಡಿ ಉರ್ಕೊತಾ ಇರ್ತಾನೆ. ಏಕೆಂದರೆ ಎಲ್ಲ ಇವನೇ ಸಾಕಿ ಇವನೇ ಬೆಳೆಸಿ ದೊಡ್ಡನ್ನ ಮಾಡಿರ್ತಾನೆ ಬಾಲ. ಸೊ ಹಾಗಾಗಿ ಉರ್ಕೊತಾ ಇರ್ತಾನೆ. ಬಾಲನ್ಗೇನು ವಿಷಯನೇ ಗೊತ್ತಿಲ್ವಲ್ಲ, ವರ್ಧ ಏನು ಕ್ಯಾರೆಕ್ಟರ್ ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ಚೆನ್ನಾಗಿ ಸಾಕಿರ್ತಾನೆ. ಬಸ್ಸು ನನಗೆ ತುಂಬ ಬೇಜಾರಾಗ್ತಿದೆ ಈ ಮಗುನ ನೋಡಿದ್ರೆ ಅಂತ ಕೂಡ ಬಾಲ ಹೇಳ್ತಾ ಇರ್ತಾನೆ. ಇಲ್ಲಿ ಒಂದು ಕಡೆಯಿಂದ ರಾಣಿ ಅಂತೂ ಖುಷಿಗೆ ಪಾರೇ ಇರೋದಿಲ್ಲ. ಏಕೆಂದರೆ ಇವತ್ತು ಅಮ್ಮನ ಮಾತಾಡಿಸ್ಬೋದು, ಅಮ್ಮನ ನೋಡ್ಬೋದು ಅಂತೇಳಿ ಬರ್ತಾ ಇರ್ತಾಳೆ ಅವ್ರ ಮಾವನ್ನ ಕರ್ಕೊಂಡು. ಇಲ್ಲಿ ಒಂದು ಕಡೆ ಕಾಂಚನ ಸಾರೊಳಗಡೆ ಬಿದ್ದಿತ್ತಲ್ವ ನಿನ್ನ ಮೊಬೈಲು, ಆ ಮೊಬೈಲ್ನ ತೊಗೊಳಕ್ಕೆ ಅಂತ ಬಂದುಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಒರೆಸಿ ಎಲ್ಲ ನೋಡ್ತಾಳೆ. ಬಿಸಿನೀರಿನೊಳಗೆ ಬಿದ್ದಿರೋ ಫೋನ್ ಇನ್ನೇನು ಕೆಟ್ಟೋಗ್ದಂಗೆ ಇರುತ್ತಾ, ಸಾಂಬಾರೊಳಗಡೆ ಬಿಸಿ ಸಾಂಬಾರೊಳಗಡೆ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಅದನ್ನು ನೋಡಿ ಕೋಪ ಬಂದ್ಬಿಟ್ಟು ಇವಳ ಆ ಕಡೆ ತಳ್ಳಾಡ್ಬಿಟ್ಟು ಕೂದಲೆಲ್ಲ ಹಿಡ್ಕೊಂಡು ಒಂದು ಗೋಡೆಗೆ ತಳ್ಳಿಬಿಡ್ತಾಳೆ ಕಾವೇರಿನ. ಅವಳಿಗೆ ಒಂದು ಮಳೆ ಇರುತ್ತೆ ಅಲ್ಲಿ ಗೋಡೆಯಲ್ಲಿ, ಆ ಮಳೆ ತೊಗೊಂಡೋಗಿ ಮಳೆ ಬಂದು ಹಣೆಗೆ ಹೊಡೆದ್ಬಿಡುತ್ತೆ. ಹಣೆಗೆ ಹೊಡೆದ ತಕ್ಷಣ ಅವಳು ಅಲ್ಲೇ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾಳೆ. ಮಳೆ ಅಂತಂದರೆ ಸುಮ್ಮನೆನಾ, ಹಣೆನೇ ತೂತ ಹೊಡೆದೋಗಿರುತ್ತೆ, ಆ ರೀತಿ ಬಿದ್ದೋಗ್ಬಿಟ್ಟಿರ್ತಾಳೆ. ಬಿದ್ದೋದ ತಕ್ಷಣ ಇನ್ನು ಫೈನಲಿ ಅವಳು ಕೆಡಿಬಿಟ್ಟು ಸುಮ್ಮನೆ ನಿಂತಿರ್ಬೇಕಾದಾಗ ಅಲ್ಲಿರೋ ಕೈದಿಗಳೆಲ್ಲ ಓಡಿ ಬಂದು ಏನಾಯಿತು ಕಾವೇರಿಗೆ ಅಂತ ನೋಡ್ತಾ ಇರ್ತಾರೆ. ಸೊ ತುಂಬ ಕ್ರಿಟಿಕಲ್ ಪರಿಸ್ಥಿತಿಲಿ ಕಾವೇರಿ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಮಗು ಅಂತೂ ಕರ್ಕೊಂಡು ಮಾವನ್ನ ಜೈಲೊಳಗಡೆ ಬಂದ್ಬಿಟ್ಟು ನೋಡ್ತಾ ಇರ್ತಾಳೆ, ಎಲ್ಲಿದ್ದಾರೆ ಏನು, ಅಮ್ಮನ್ನ ಮಾತಾಡಿಸ್ಬೇಕಂತ ತುಂಬ ಖುಷಿಯಿಂದ ಬರ್ತಾ ಇರ್ತಾಳೆ. ಸೊ ಇಲ್ಲಿ ಮಾತ್ರ ಕಾವೇರಿ ಬಿದ್ದೋಗ್ಬಿಟ್ಟಿರ್ತಾಳೆ. ಅದು ಹೆಂಗೆ ಗೊತ್ತು ಪಾಪ ಕಾವೇರಿಗೆ. ಇಲ್ಲಿ ಒಂದು ಕಡೆನ ಊಟನ ಬಡಿಸ್ತಾ ಇರ್ತಾರೆ ಎಲ್ಲರೂ ಕೂಡ, ಅಂದರೆ ಶ್ರದ್ಧೆನೇ ಮಾಡಿದಾರಲ್ವ, ಹಾಗಾಗಿ ಇನ್ನು ವರ್ಧ ಕೂತ್ಕೋ ಬಾಲ ನೀನು ಊಟ ಮಾಡು ಅಂತ ಅಂದಾಗ, ಇಲ್ಲ ಬಸ್ಸು ಕೂತ್ಕೊಳ್ಳಿ ನೀವು ಅಂದಾಗ, ಇಲ್ಲ ನೀನು ಕೂತ್ಕೊ ನಾನೇ ಹೇಳ್ತಿದ್ದೀನಲ್ಲ ಅಂತೇಳಿ ವರ್ಧ ಹೇಳ್ತಾನೆ. ವರ್ಧ ಕೂತ್ಕೊಂಡ ತಕ್ಷಣ ಅಲ್ಲಿಗೆ ಚೇತು ಕೂಡ ಬರ್ತಾನೆ, ತೇಜ ಕೂಡ ಬರ್ತಾನೆ. ತೇಜ ಬಂದ ತಕ್ಷಣ ನೀನು ಊಟ ಮಾಡು ಅಂದಾಗ ಬಾಲನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ನೀನೇ ತಿನ್ನಿಸು ಮಾಮ ಅಂತೇಳಿ ಬಾಲನ ಕೈಯಲ್ಲಿ ತುತ್ತನ್ನ ತಿನ್ನಿಸ್ಕೊಳೋದನ್ನ ನೋಡಿ ವರ್ಧ ಸಹಿಸ್ಕೊಳಕ್ಕೆ ಇರಲ್ಲ. ಏಕೆಂದರೆ ಹೊಟ್ಟೆ ಉರಿ ಬಂದುಬಿಟ್ಟಿರುತ್ತೆ ಅವನಿಗಂತೂ. ಎಲ್ಲ ಅವ್ರ ಅಮ್ಮನ ಬುದ್ಧಿನೇ ಎಲ್ಲೋಗುತ್ತೆ ಇವನಿಗೆ, ನನ್ನ ಬುದ್ಧಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಕೂಡ ಎಲ್ಲ ಅವ್ರ ಅಮ್ಮನ ಬುದ್ಧಿನೇ ಅಂತ ವರ್ಧ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ. ಸೊ ತಾಯಿ ಥರನೇ ಮಗ ಅಂತ ಹೇಳ್ಬಿಟ್ಟು ಇನ್ನು ಊಟ ಮಾಡಿಸೋದು ನೋಡಿ, ಸಾಕು ನೀನು ಇನ್ನು ಊಟ ಮಾಡಿಸ್ತಿರೋದು, ಬಾಲ ನೀನು ಊಟ ಮಾಡು ಅಂತ ಹೇಳ್ತಾನೆ. ಇರು ಬಾಸು, ನಾನು ಫಸ್ಟ್ ಅವ್ನಿಗೆ ಊಟ ಮಾಡಿಸಿ ನಾನು ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಮತ್ತು ಅದೆಲ್ಲ ಮುಗಿದ ಮೇಲೆ ಇವನು ತೇಜ ಕೂಡ ಅಷ್ಟೇ, ಬಾಲಮ್ಮ ನಾನು ಊಟ ಮಾಡಿಸ್ತೀನಿ ಅಂತ ಕೂಡ ಕೈ ತುತ್ತನ್ನ ಊಟ ಮಾಡಿಸಿದ ತಕ್ಷಣ ಬಾಲನಿಗೆ ತುಂಬಾ ಕಣ್ಣು ತುಂಬ್ಕೊಂಡು ನೀರು ಬರ್ತವೆ. ಅದನ್ನೆಲ್ಲ ನೋಡಿ ಇನ್ನೂ ಉರಿ ಬರುತ್ತೆ ವರ್ಧನ್ಗೆ. ಸೊ ಏನೇ ಉರಿ ಬಂದರೂ ಕೂಡ ಕನುಕರನೇ ಇಲ್ಲ ವರ್ಧನ್ಗೆ ಹೇಳಬೇಕು ಅಂತಂದರೆ. ಇನ್ನು ಊಟ ಮಾಡಿಸಿ ಆದಮೇಲೆ ಫೈನಲ್ ಇನ್ನೊಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ಚೇತು ತುಂಬ ಖುಷಿ ಪಟ್ಕೊಂಡು ಬಾಲನ್ನ ಇನ್ನು ಸಾಕು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಅಲ್ಲಿಗೂ ವರ್ಧ ಕೂಡ ನೀನು ಹೋಗಿ ವಾಶ್ ಮಾಡಿಕೊಂಡು ರೂಮಿಗೆ ಹೋಗು ಅಂತ ಹೇಳ್ತಾನೆ ಮಗನಿಗೆ. ಇನ್ನು ಅವನು ಕೂಡ ಕೈ ತೊಳ್ಕೊಂಡು ರೂಮಿಗೆ ಹೋಗ್ತಾನೆ. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗ್ತಾ ಇರುತ್ತೆ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ನೋಡ್ತಾ ಹೋಗಿ. ಜಸ್ಟ್ 364 ರೂಪಾಯಿಗೆ ಈ ಡ್ರೆಸ್ಸು ಒಂದು ಲಾಂಗ್ ಫ್ರಾಕ್ ಗೌನ್ ಸಿಗ್ತಾ ಇದೆ. ಸೊ ಅದು ಎಲ್ಲಿ ಅಂತಂದರೆ ಮೀಶೋದಲ್ಲಿ, ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 364 ರೂಪಾಯಿ ನಾನು ತೊಗೊಂಡಾಗಿತ್ತು. ಈಗ ಒಂದು ವೇರಿಯೇಷನ್ಸ್ ಆಗಿರ್ಬೋದು ಪ್ರೈಸ್ ಅಂತ ಅಂದ್ಕೊಳ್ತೀನಿ. ಸೊ ಎಮ್ಮಿಂದ XXL ವರೆಗೂ ಸೈಜ್
ಸೈಜ್ ಅವೈಲೇಬಲ್ ಇರುತ್ತೆ. ಬ್ಲ್ಯಾಕ್ಗೆ ಗೋಲ್ಡ್ ಅಂತೂ ತುಂಬ ಕಂಫರ್ಟಬಲಾಗೆ, ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಲುಕ್ ವೈಸ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಈ ರೀತಿ ಮೇಲೆ ಬೇರೆ ಬಟ್ಟೆಗಳನ್ನ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದಾರೆ, ಕೆಳಗಡೆ ಗೌನ್ ಥರ ಸ್ಟಿಚ್ ಮಾಡಿದ್ದಾರೆ. ದುಪ್ಪಟ್ಟಕ್ಕೂ ಕೂಡ ಬಾರ್ಡರ್ನ ಅಟ್ಯಾಚ್ ಮಾಡಿರ್ತಾರೆ. ಶಿಫಾನ್ ದುಪ್ಪಟ್ಟ ಆಗಿರುತ್ತೆ, 2.5 ಮೀಟರ್ ದುಪ್ಪಟ್ಟ ಇರುತ್ತೆ, ಮತ್ತು ವಿಡ್ತು ಎಲ್ಲ ಚೆನ್ನಾಗೇ ಇರುತ್ತೆ. ಲಾಂಗ್ ಫ್ರಾಕ್ ಆಗಿರುತ್ತೆ ಇದು, ಅಂದರೆ ಲಾಂಗ್ ಗೌನ್ ಆಗಿರುತ್ತೆ. ಸೊ ನಾನು ಪ್ಯಾಂಟ್ನ ಬೇರೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕಲ್ಲಿ ಪ್ಲಾಜೋ ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಕೂಡ ಅಷ್ಟೇ ಬೋಟ್ ನೆಕ್ ಆಗಿರುತ್ತೆ, ಫ್ರಂಟಲ್ಲೂ ಅಷ್ಟೇ ಬೋಟ್ ನೆಕ್ ಆಗಿರುತ್ತೆ. ಈ ಡ್ರೆಸ್ ಅಂತೂ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಮೀಶೋದಲ್ಲೇ ನಾನು ಬೈ ಮಾಡಿದ್ದು. ಯಾರಿಗಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಬೈ ಮಾಡ್ಬೋದು. ಬೈ ಮಾಡೋದು ಹೇಗೆ ಅಂತಂದರೆ ಮೋರ್ ಅಂತ ಆಪ್ಷನ್ ಬರುತ್ತೆ, ಟೈಟಲ್ ಬರ್ದಿರ್ತೀನಲ್ವ ಆ ಜಾಗದಲ್ಲಿ, ಅದನ್ನು ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಪ್ರೈಸು ಎಲ್ಲ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸೀದಾ ಮೀಶೋಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ಮಿಸ್ ಮಾಡದೆ ಬೈ ಮಾಡಿ. ಸೊ ಇನ್ನೇನು ಮಗು ಊಟ ಮಾಡಿಸ್ಕೊಂಡು ಅವನು ಕೂಡ ಒಳಗಡೆ ಎದ್ದು ಹೋಗ್ತಾನೆ. ಸೊ ಇನ್ನೇನು ತುಂಬ ಬೇಜಾರು ಮಾಡಿಕೊಂಡು ಒಂಥರ ಫೀಲಿಂಗಲ್ಲಿ ಇರ್ತಾನೆ ಬಾಲ ಅಂತೂ. ಇಲ್ಲಿ ಒಂದು ಸೈಡು ಕಾವೇರಿಗೆ ಹೇಟಾಗಿ ಆಗೋ ಥರ ಹೊಡೆದಿದ್ದಾಳೆ ಯಾರು ಕಾಂಚನ. ಅದನ್ನು ನೋಡಿಬಿಟ್ಟು ದೊಡ್ಡ ಅಧಿಕಾರಿ ಇರ್ತಾರಲ್ವ ಇನ್ನೊಬ್ಬರು, ಅವರು ಕೂಡ ಬಂದ್ಬಿಟ್ಟು ಕಾವೇರಿ ಏನಾಯಿತು ಎದೋಳು ಅಂತ ಹೇಳ್ಬಿಟ್ಟು ಎದೋಳಿಸ್ತಾ ಇರ್ತಾರೆ. ಆದರೆ ಅವಳು ಎದ್ದೊಳ್ತಾ ಇರಲ್ಲ, ರಕ್ತ ಎಲ್ಲ ತುಂಬ ಹೋಗಿರುತ್ತೆ. ಅಲ್ಲಿರೋರೆಲ್ಲ ತುಂಬ ಗಾಬರಿ ಪಟ್ಟಿರ್ತಾರೆ. ಏನೇ ಮಾಡಿದೆ ಕಾಂಚನ, ನೀನು ಕೆಟ್ಟ ಬುದ್ಧಿ ನಿನ್ನ ಬಿಟ್ಟಿಲ್ವಾ ಅಂತೇಳಿ ಬೈತಾರೆ. ಮೇಡಮ್ ನಾನು ಏನು ಮಾಡಿಲ್ಲ, ಕಾಲ್ಜೇರಿ ಬಿದ್ಲು ಅಂತ ಹೇಳ್ಬಿಟ್ಟು ಕಾಂಚನ ಹೇಳ್ತಾಳೆ. ಆವಾಗ ಇನ್ನು ಮುಂದಕ್ಕೆ ಹೋಗೋಣಂತ ಹೋಗ್ತಾಳೆ ಅವಳು. ನೀನು ಎಲ್ಲಿ ಹೋಗೋವಾಗಿಲ್ಲ, ಇಲ್ಲೇ ಇರಬೇಕು ನಾನು ಹೇಳೋವರೆಗೂ ಅಂತೇಳಿ ಗದ್ರು ಬಿಡ್ತಾರೆ ಅವರು. ಸೊ ಅವಳು ಸುಮ್ಮನೆ ಶಾಕಿಂದ ನಿಂತಿರ್ತಾಳೆ ಎದ್ರುಕೊಂಡು. ಇನ್ನು ಫೈನಲಿ ಅವಳು ಹಾಸ್ಪಿಟ್ಲಿಗೆ ಇವಾಗ ಕರ್ಕೊಂಡು ಹೋಗ್ಬೇಕಲ್ವಾ, ಮಗಳು ಬೇರೆ ಅಲ್ಲಿಗೆ ಬಂದಿದ್ದಾಳೆ, ಟಿ ಸಿ ತೊಗೊಂಡೋಗೋಣಂತ ಕೂಡ ಬಂದಿರ್ತಾಳೆ. ಆದರೆ ಕಾವೇರಿಗೆ ಮಾತ್ರ ಈ ರೀತಿ ಆಗಿರುತ್ತೆ. ಸೊ ಫೈನಲಿ ಇನ್ನು ಇವಳಂತೂ ತುಂಬ ಖುಷಿಯಿಂದ ಅಮ್ಮನ್ನು ಕೂಡ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಮಾತಾಡ್ಕೊಂಡು ಒಬ್ಬಳೇ ನಿಂತಿರ್ತಾಳೆ. ಯಾರು ರಾಣಿ ನಿಂತಿರಬೇಕಾದಾಗ ಫೈನಲಿ ಇನ್ನು ಟಿ ಸಿ ತೊಗೊಂಡೋಗಿ ಅಂತ ಬಂದಿರ್ತಾರಲ್ವ ಇಲ್ಲಿಗೆ, ಅವ್ರ ಮಾವನು ಜೊತೆಗೆ ಇರ್ತಾನೆ. ಯಾಕಮ್ಮ ಈ ರೀತಿ ನಿಂತಿದ್ಯಾ, ಯಾಕೆ ಸಪ್ಪಗಿದೆಯಾ ಅಂತ ಅಂದಾಗ, ಏನಿಲ್ಲ ಮಾವ, ಇವತ್ತು ಅಮ್ಮನೂ ಕೂಡ ನೋಡಿಕೊಂಡು ನಾನೆಲ್ಲ ಅವಳ ಹತ್ರ ಶೇರ್ ಮಾಡಿಕೊಂಡು ಹೋಗಬೇಕು ಅಂತ ಅಂದಾಗ, ರಾಣಿ ಬೇಜಾರು ಮಾಡ್ಕೋಬೇಡ, ಪರ್ಮಿಷನ್ ಸಿಕ್ಕಿಲ್ಲ ಅಮ್ಮ ನೋಡೋಕ್ಕೆ, ನಾವು ಟಿ ಸಿ ತೊಗೊಳೋಕ್ಕಷ್ಟೇ ಬಂದಿರೋದಂತ ಅವ್ರ ಮಾವ ಹೇಳಿದಾಗ ತುಂಬ ಫೀಲ್ ಮಾಡಿಕೊಂಡು ರಾಣಿ ಕೂತಿರ್ತಾಳೆ. ಅಷ್ಟರಲ್ಲೇ ಕಾವೇರಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಕಿಟಕಿಲಿ ನೋಡ್ತಾರೆ ಇಬ್ರು, ಮಾವ ಸೊಸೆ ಇಬ್ಬರು ಕೂಡ. ಯಾರನ್ನ ಕರ್ಕೊಂಡು ಹೋಗ್ತಿದ್ದಾರಲ್ಲ ರಾಣಿ, ಏನದು ಅಂತ ಎದ್ದು ನೋಡಬೇಕಾದಾಗ, ಮಾವ ಏನು ಗೊತ್ತಾ, ಇಲ್ಲಿ ಹಾಸ್ಪಿಟಲಲ್ಲಿ ಯಾರಿಗಾದ್ರೂ ಜೈಲಲ್ಲಿ ಹುಷಾರಿಲ್ದಾಗ ಆ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ ಅವ್ರ ಮಾವನಿಗೆ. ಇನ್ನು ಇಲ್ಲಿ ಒಂದು ಕಡೆ ನಾವು ಊಟ ಮಾಡಿಸೋದೆಲ್ಲ ಮುಗಿಸಿ ಕಳಿಸಿ ಆದಮೇಲೆ ಅವನು ಊಟ ಮಾಡ್ತಾನೆ ಬಾಲ. ಏನು ಗೊತ್ತಾ ಬಸ್ಸು, ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಹೌದು ಬಲ, ಏನೋ ಹೇಳಬೇಕು ಅಂತ ಬಂದಲ್ಲ, ಅದೇನು ಅಂತ ಹೇಳು ಅಂದಾಗ, ಬಿಡಿ ಇನ್ನೊಂದು ಟೈಮ್ ಹೇಳ್ತೀನಿ ಅಂತ ಬಾಲ ಹೇಳ್ತಾನೆ. ಅಂದರೆ ಬಾಲ ಯೋಚನೆ ಮಾಡೋದೇನು ಅಂದರೆ, ಇವತ್ತು ಶ್ರದ್ಧಾ ಬೇರೆ ಮಾಡಿದ್ದಾನೆ ಅದಕ್ಕೆದು, ಈ ಟೈಮಲ್ಲಿ ನೋವು ಕೊಡೋದು ಬೇಡ ಕಾವೇರಿ ವಿಷಯ ಅಂತ ಹೇಳ್ಬಿಟ್ಟು ಅವ್ನು ಸುಮ್ಮನೆ ಆಗ್ತಾನೆ. ಇನ್ನು ಬಾಲ ಇದ್ಕೊಂಡು, ನೋಡು ನನ್ನ ಹೆಂಡತಿ ಸತ್ತೋಗಿರೋದಕ್ಕಿಂತ ಬೇರೆ ದುಃಖ ಇನ್ಯಾವುದೇ ಇಲ್ಲ, ನನಗೆ ಎಲ್ಲ ದಿನಗಳು ಒಂದೇ ಥರ ಇರುತ್ತೆ, ಅದೇನಂತ ಹೇಳು ಬಾಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಹಾಗಾದರೆ ಬಾಸಿಗೆ ಹೇಳ್ಬಿಡೋಣ, ಕೇಳ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ಬಾಲ ಇನ್ನೇನು ಹೇಳೋಕ್ಕೆ ಶುರು ಮಾಡಬೇಕು. ಇನ್ನೇನು ಕಾವೇರಿ ಅಂತ ಅನ್ನೋಕ್ಕೆ ಶುರು ಮಾಡಬೇಕು. ಅಷ್ಟರಲ್ಲೇ ಯಾರೋ ಬಂದುಬಿಟ್ಟು ಕಿವಿ ಹತ್ರ ಏನೋ ಹೇಳ್ತಾರೆ. ಅಂದರೆ ಅವ್ನಿಗೇನೋ ಬೇರೆ ಕೆಲಸ ಬಂದಿರುತ್ತೆ, ಅದೇನು ದೊಡ್ಡ ಮಹಾನ್ದಾರಿ ಕೆಲಸ ಏನಲ್ಲ, ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ಹಂಗೆ ಅಂದ ತಕ್ಷಣ ಸರಿ ಆಯಿತು ಅಂತ ಹೇಳಿ, ಬಲ ಇಲ್ಲೇ ಇರು ನೀನು, ನಾನು ಅದೇನೋ ಸ್ವಲ್ಪ ಕೆಲಸ ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಸೊ ಫೈನಲಿ ಇಲ್ಲಿ ಒಂದು ಕಡೆಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರಲ್ವ, ಹಿಂದೆನೇ ರಾಣಿ ಮಾವ ಬಂದ್ಬಿಟ್ಟು ಯಾರು ಮೇಡಮ್ ಅಂತ ಕೇಳ್ತಾರೆ. ರಾಣಿ ನೀನು ಇಲ್ಲಿದ್ಯಾ, ಹೇಗಿದೆಯಮ್ಮ, ಏನಮ್ಮ ಅಂತ ಅಲ್ಲಿರೋ ಪಿ ಸಿ ಕೇಳ್ತಾರೆ. ಯಾರಿಗೆ ಹುಷಾರಿಲ್ಲ ಅಂತೇಳಿ ರಾಣಿ ಕೇಳಿದಾಗ ಕಾವೇರಿ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಫೀಲ್ ಮಾಡ್ಕೊತಾಳೆ, ಮಗಳು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು. ವಿಷಯನೇ ತಿಳಿಸ್ತೀರಾ, ಯಾರೋ ಹೊಸ್ದಾಗಿ ಬಂದಿದ್ದಾರೆ ಇವಾಗ ಅವರು ರಾಣಿ ಅಂತ ಹೇಳಿದಾಗ, ನಾನು ನೋಡಿಲ್ವಾ ಅವ್ರನ್ನಂತ ರಾಣಿ ಕೇಳ್ತಾಳೆ. ಇಲ್ಲ ನೀವು ನೋಡಿಲ್ಲ, ನೀನು ಹೋದ್ಮೇಲೆ ಬಂದಿರೋದು, ಅವರು ಹೊಸ ಕೈದಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ. ಇನ್ನು ಫೈನಲಿ ಅವ್ರಿಗೆ ಹುಷಾರಾಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮವ ಅವ್ರಿಗೆ ಹುಷಾರಾಗುತ್ತಲ್ವಾ, ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವ ಹೇಳ್ತಾನೆ. ಹಾಗಿದ್ರೆ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಅಲ್ಲೊಂದು ತುಳಸಿ ಕಟ್ಟೆ ಇರುತ್ತೆ, ಅಲ್ಲಿ ಕರ್ಕೊಂಡು ಬಂದು ದೇವ್ರ ಹತ್ರ ಅವ್ರಿಗೆ ಯಾರೋ ಹೊಸ ಅಕ್ಕ ಅಂತೆ ಬಂದಿದ್ದಾರೆ, ಅವ್ರಿಗೆ ಹುಷಾರಾಗೋ ಥರ ಮಾಡು ದೇವ್ರೆ. ಬಟ್ ನನ್ನಂಗೆ ಅವರು ಕೂಡ ಅಮ್ಮನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಮಗಳೇ ಆಗಿರ್ಬೋದು, ಕಾಯ್ತಾ ಇರ್ಬೋದಲ್ವ, ಅವ್ರಿಗೆ ಒಳ್ಳೇದು ಮಾಡು ಅಂತ ಪಾಪ ಒಳ್ಳೆ ಮನಸ್ಸಿಂದ ಮಗು ಕೇಳ್ಕೊಳ್ಳುತ್ತೆ. ಅವ್ರ ಅಮ್ಮನೇ ಹುಷಾರ ಮಾಡ ಅಂತೇಳಿ ಈ ರೀತಿ ಕೇಳ್ಕೊಳ್ಳೋದಷ್ಟೇ, ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡಿ ಪರೀಕ್ಷೆ
ಪರೀಕ್ಷೆ ಮಾಡಬೇಕಾದಾಗ ಇವರಿಗೆ ಬೇಗ ಬ್ಲಡ್ ಗ್ರೂಪ್ ಬೇಕಾಗಿದೆ, ಸೊ ಅವ್ರಿಗೆ ಬ್ಲಡ್ ಎಲ್ಲ ಹೋಗಿದೆ, ಬೇಗ ಬ್ಲಡ್ ಹಾಕಬೇಕು ಅಂತ ಹೇಳಿದಾಗ ಫಸ್ಟ್ ಅರೇಂಜ್ ಮಾಡಿ ಹೋಗಿ ಅಂತ ಅಲ್ಲಿರೋರೆಲ್ಲ ತುಂಬ ಗಾಬರಿ ಪಟ್ಕೊಂಡು ಹೇಳ್ತಾರೆ. ಇಲ್ಲೊಬ್ರು ಪಿ ಸಿ ಬಂದ್ಬಿಟ್ಟು ಎಲ್ಲ ಒಂದು ಬ್ಲಡ್ ಗ್ರೂಪ್ಗೂ ಫೋನ್ ಮಾಡ್ತಾರೆ. ಸೊ ಅಲ್ಲಿ ಬ್ಲಡ್ ಅರೇಂಜ್ ಆಗ್ತಾ ಇರಲ್ಲ. ಅದನ್ನು ಸತ್ಯಣ್ಣನೂ ರಾಣಿ ಇಬ್ಬರು ಕೂಡ ಕೇಳಿಸ್ಕೊಳ್ತಾರೆ. ತುಂಬ ಕಂಗಾಲಾಗ್ಬಿಟ್ಟಿರ್ತಾರೆ ರಕ್ತ ಸಿಗ್ದ. ಸೊ ಆ ರಕ್ತ ಬಂದ್ಬಿಟ್ಟು ಇಲ್ಲಿ ಸತ್ಯಣ್ಣಂಗೆ ಇರುತ್ತೆ. ಸೊ ಇನ್ನು ನರ್ಸ್ನ ಕೇಳ್ತಾರೆ, ಸತ್ಯಣ್ಣ ಏನು ಪ್ರಾಬ್ಲಮ್ ಆಗಿದೆ, ಯಾವ ರಕ್ತ ಅದು, ನನ್ನ ಹತ್ರ ಇದೆ ರಕ್ತ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಿದ್ರೆ ನಾನು ಕೊಡ್ಬೋದಾ ಅಂತೇಳಿ ಬಾಲ ಕೇಳ್ತಾನೆ. ಹೌದು ಕೊಡ್ಬೋದು ನೀವು ಅಂತೇಳಿ, ಮತ್ತೆ ಬನ್ನಿ ಬೇಗ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಾಲನ ಹೋಗ್ತಾರೆ. ರಾಣಿ ಇಟ್ಕೊಂಡು, ಮಾವ ನಿನಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಅಲ್ವಾ, ಹೇಗೆ ಮಾಡಿಸ್ಕೊತೀರಾ ಅಂತ ಪಾಪ ಪುಟ್ಟು ರಾಣಿ ಕೇಳ್ತಾಳೆ. ಅದೊಂಥರ ಎಷ್ಟು ಚೆನ್ನಾಗಿ ಕೇಳ್ತಾಳೆ ಗೊತ್ತಾ ಅವಳು. ಹಾಗಿದ್ರೆ ಏನಿಲ್ಲ ರಾಣಿ, ಒಬ್ಬರು ಪ್ರಾಣ ಉಳಿಸ್ಬೇಕಂದ್ರೆ ನಮಗೆ ನೋವಾದರೆ ಪರವಾಗಿಲ್ಲ ಅಂತ ಅವ್ರ ಮಾವ ಹೇಳಿದಾಗ, ಗದ್ದ ಹಿಡ್ಕೊಂಡು ಮಗು, ಮಾವ ಹುಷಾರು ಮಾವ, ಹೆದರ್ಕೋಬೇಡಿ, ದೇವ್ರನ್ನ ನೆನಪು ಮಾಡ್ಕೊಳ್ಳಿ ಅಂತ ಕೂಡ ರಾಣಿ ಹೇಳಿ ಕಳಿಸ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಡಾಕ್ಟರ್ ಆ ಕಡೆ ಓಡಾಡಿಕೊಂಡು ರಕ್ತನ ಅರೇಂಜ್ ಆಯಿತಾ ಅಂತ ಹೇಳಿ ಕೇಳಿದಾಗ, ಹೌದು ಅರೇಂಜ್ ಆಯಿತು ಮೇಡಮ್, ಡೋನರ್ಸ್ ಬಂದಿದ್ದಾರೆ ಕೊಡೋಕ್ಕೆ ಅಂತ ಕೂಡ ಅಲ್ಲಿರೋ ಪಿ ಸಿ ಹೇಳ್ತಾರೆ. ಇನ್ನು ಅವಳನ್ನ ನೋಡೋಷ್ಟರಲ್ಲೇ ಒಂದು ಅಡ್ಡ ಏನೋ ಇಟ್ಟಿರ್ತಾರಲ್ವ ಹಾಸ್ಪಿಟಲಲ್ಲಿ, ಅದನ್ನು ಎಳೆದು ಬಿಡ್ತಾರೆ, ನೋಡೋಕ್ಕಾಗೋದಿಲ್ಲ ಸತ್ಯಣ್ಣ. ಇನ್ನು ಕರ್ಕೊಂಡು ಬಂದು ರಕ್ತನ ಶುರು ಮಾಡಬೇಕಲ್ಲ ಕೊಡೋಕ್ಕೆ. ಸೊ ಕೊಡೋಕ್ಕೆ ಇನ್ನು ಶುರು ಮಾಡ್ತಾರೆ. ಏಕೆಂದರೆ ಸತ್ಯಣ್ಣಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ, ಆದರೂ ಕೂಡ ಕೊಡಲೇಬೇಕು ಇವಾಗ. ಅದನ್ನು ನೋಡಿ ತುಂಬ ಭಯ ಪಟ್ಬಿಡ್ತಾರೆ ಇಂಜೆಕ್ಷನ್ನ ನೋಡಿ. ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಇಂಜೆಕ್ಷನ್ ಕೊಡಬೇಕಾದಾಗ ಇಂಜೆಕ್ಷನ್ನ ಸುಚ್ಚಿಬಿಟ್ಟು ಇದು ಮಾಡ್ತಾರಲ್ವ, ತುಂಬ ಹೆದರ್ಕೊಳ್ತಾನೆ ಸತ್ಯಣ್ಣ. ಇನ್ನು ಇಲ್ಲಿ ಒಂದು ಕಡೆ ಯಾರೋ ಕರೆದ್ರಲ್ಲ ವರ್ಧನ್ನ, ಅಂದರೆ ಒಂದು ಪೇಪರಲ್ಲಿ ಕ್ರಿಮಿನಲ್ ಅಂತ ಒಬ್ಬನ ಯಾರೋ ಬರೆದಿರ್ತಾನೆ, ಅವನ್ನ ಕರ್ಕೊಂಡು ಬಂದು ರೌಡಿಗಳೆಲ್ಲ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ವರ್ಧಣ್ಣನ ಮುಂದೆ ನಿಲ್ಲಿಸ್ತಾರೆ. ನನ್ನ ಬಗ್ಗೆನೇ ಈ ರೀತಿ ಕ್ರಿಮಿನಲ್ ಥರ ಬರೀತೀಯ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇವನ್ನೇನೋ ಮಾಡಬೇಕು, ಹಾಗಿದ್ರೆ ಕ್ರಿಮಿನಲ್ಗೂ ಒಳ್ಳೆಯವ್ರಿಗೂ ಏನಾದರೂ ರಕ್ತ ಚೇಂಜ್ ಇರುತ್ತಾ, ನಾನು ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಚಾಕು ಇರುತ್ತೆ ಅವನ ಹತ್ರ. ಚಾಕು ಇರೋದನ್ನ ಎರಡು ಮಾತಾಡ್ದಲೇ ಕತ್ನ ಕೊಯ್ದುಬಿಡ್ತಾನೆ ವರ್ಧ. ಸೊ ಅದು ರಕ್ತ ಹಿಂಗೆ ತೊಗೊಂಡು ಕೈಯಲ್ಲಿ, ನನ್ನ ರಕ್ತ ಥರನೇ ಇದೆಯಲ್ಲ, ಎಲ್ಲ ರಕ್ತನೂ ಕೆಂಪಿಗೆ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ತುಂಬಾ ಬೇಜಾರಾಗ್ಬಿಡುತ್ತೆ, ಅಷ್ಟು ಕೆಟ್ಟ ಕ್ರಿಮಿನಲ್ ಪಾತ್ರ ಇವ್ರದ್ದು. ಸೊ ತುಂಬ ನಿಜವಾಗೂ ಮುಂದೆ ಅಂತ ಈ ಸೀರಿಯಲ್ ಸಿಕ್ಕಾಪಟ್ಟೆ ಓಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಸಖತ್ ಕ್ರಿಮಿನಲ್ ಒಂದು ಪಾತ್ರನ ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಬಿಡಿ ಈ ಸೀರಿಯಲ್ ಅಂತೂ. ಯಾಕೆಂದರೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಈ ಸ್ಟೋರಿ ಏನು ಅಷ್ಟು ಚೆನ್ನಾಗಿಲ್ಲ, ಸ್ಟಾಪ್ ಮಾಡಿ ಅಂತ. ನನಗನ್ಸುತ್ತೆ ಈ ಸೀರಿಯಲ್ ತುಂಬ ಚೆನ್ನಾಗಿರುತ್ತೆ. ನನ್ನ ಒಂದು ಸಬ್ಸ್ಕ್ರೈಬರ್ಗಂತೂ ತುಂಬ ಖುಷಿ ಕೊಡ್ತಾ ಇದೆ ಈ ಸೀರಿಯಲ್ ಅಂತಲೇ ಹೇಳ್ಬೋದು. ಇನ್ನು ಅವ್ನು ಕತ್ಕೊಯ್ದು ಕಳ್ಸಾಗ್ಬಿಡ್ತು. ಇನ್ನು ಇಲ್ಲಿ ಒಂದು ಕಡೆ ರಾಣಿ ನಮ್ಮ ಮಾವ ಬರಲಿಲ್ಲ ಅಂತೇಳಿ, ಇಲ್ಲೇ ಕುತ್ಕೋ ರಾಣಿ, ಎಲ್ಲಿ ಹೋಗ್ಬೇಡ ಅಂತ ಹೇಳಿರ್ತಾರೆ. ಅಲ್ಲಿ ಆಂಜನೇಯನ ಫೋಟೋ ಇರುತ್ತೆ ಒಂದು, ಅದರಲ್ಲಿ ರಾಣಿ ಕೈ ಮುಗಿದು ನಮ್ಮಮ್ಮ ಹೇಳ್ಕೊಡ್ತಿದ್ರು, ಯಾವಾಗ್ಲೂ ಒಂದು ನಂಬಿಕೆ ಅನ್ನೋದಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕನ ಹೇಳ್ಕೊತಾಳೆ, ಎಲ್ಲ ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಮಾತ್ರ ರಕ್ತನ ಆಲ್ರೆಡಿ ಶುರು ಮಾಡಿದ್ದಾರೆ ಸತ್ಯಣ್ಣ ಕೊಡಬೇಕು ಅಂತೇಳಿ. ಆದರೆ ಇಲ್ಲಿ ಬಟ್ಟೆ ಪರ್ದದಲ್ಲಿ ಸತ್ಯಣ್ಣ ನೋಡೋಕೆ ಹೋಗ್ತಾನೆ, ಬಟ್ ಏನು ಅಷ್ಟು ಬ್ರೈಡ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ನೋಡೋಕ್ಕೆ. ಸೊ ಅದನ್ನೆಲ್ಲ ನೋಡೋಕ್ಕಾಗೋದು ಇಲ್ಲ ಸತ್ಯಣ್ಣಂಗೆ ಇವತ್ತು. ನಾಳೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಇಲ್ಲಿಗೆ ಜ್ಯೂಸ್ ತೊಗೊಂಡು ಬಂದು ನರ್ಸೊಬ್ಬರು ಕೊಡ್ತಾರೆ, ತುಂಬ ಉಪಕಾರ ಆಯಿತು ಅಂತ ಹೇಳ್ಬಿಟ್ಟು. ಸೊ ಫೈನಲಲ್ಲಿ ರಾಣಿ ಕೂಡ ಬರ್ತಾಳೆ. ರಾಣಿ ಬಂದ್ಬಿಟ್ಟು ಮಾವ ಅಂತ ಹೇಳ್ತಾಳೆ. ಅದನ್ನು ಕಾವೇರಿ ಕೇಳಿಸ್ಕೊಳ್ಳೋ ಚಾನ್ಸಸ್ ಕೂಡ ತುಂಬಾ ಇದೆ. ನಾಳೆ ಮಿಸ್ ಮಾಡದೆ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇತ್ತೀಚೆಗೆ ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ವಿಡಿಯೋನ ಹಾಕೋಕ್ಕಾಗ್ತಿಲ್ಲ, ಯಾರೂ ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ನನಗೂ ತುಂಬ ಕೆಲಸಗಳಿರ್ತವೆ, ತುಂಬ ಟ್ರೈ ಮಾಡ್ತೀನಿ ಹಾಕಬೇಕು ಅಂತ, ಆದರೆ ಒಂದೊಂದು ದಿನ ಸೀರಿಯಲ್ ಹಾಕಿ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬಿಡ್ತಾ ಇರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ತುಂಬ ಸಪೋರ್ಟಿಯಾಗಿ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನೆಲ್ಲ ರಿವ್ಯೂ ಕೊಟ್ಟು ಹಾಕಿರ್ತೀನಿ. ಯಾರಿಗೆಲ್ಲ ಬೇಕೋ ಅವ್ರು ಆರಾಮಾಗಿ ಬೈ ಮಾಡ್ಕೋಬೋದು. ಸೊ ಇನ್ನೇನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡೋರಿಗೆಲ್ಲ ತುಂಬ ಥ್ಯಾಂಕ್ ಯು.